24ರ ಮುಂದೆ ಬೇಕಾಗಿದೆ 16 ಸುಕೇಶ್ ದಾಳಿಯಲ್ಲಿ. ಈ ಬಾರಿ ಲಯಬದ್ಧತೆಯ ದಾಳಿ ಮತ್ತೊಂದು ಚೆಂಡು ಚುಕ್ಕಿಯಾಗುತ್ತಾ ಇದೆ. ಇಮ್ತಿಯಾಜನನ್ನ ಕಟ್ಟಿ ಹಾಕುವಲ್ಲಿ ಸತತ ಪ್ರಯತ್ನಗಳು ಸಾಗಿ ಬರುತ್ತಾ ಇದೆ. ಎನ್ಎಂ ತಂಡ ಕೂಡ ಈಗ ಬಲಿಷ್ಠ ಸ್ಥಿತಿಗೆ ತಲುಪುತ್ತಾ ಇದೆ. ಯಾಕಂದ್ರೆ 23ರ ಮುಂದೆ ಬೇಕಾಗಿದೆ 16. 3 ವಿಕೆಟ್ ಕಳ್ಕೊಂಡಿದೆ, 5 ಓಟಗಳು ಬಂದಿದೆ. ಕಾದು ನೋಡಬೇಕಾಗಿದೆ ವಿಜಯ ಯಾರ ಹೊಸ್ತಿಲಿಗೆ. ಇಲ್ಲಿ ಜಾಣ್ಮೆಯ ಆಟ, ಆಕರ್ಷಕ ಶೈಲಿಯ ಆಟ ಇದು. ಓವರ್ ಥ್ರೋ ಮುಖೇನವಾಗಿ ಮತ್ತೊಂದು ಓಟದ ಸಂಪಾದನೆ. ತಂಡದ ಗಳಿಕೆಯಲ್ಲಿ ಈಗ 7 ಬಂದಿದೆ. ನಮ್ಮೊಂದಿಗೆ ಈ ಅದ್ದೂರಿಯ ಕ್ರಿಕೆಟ್ ಕೂಟಕ್ಕೆ ಎಲ್ಲ ಅತಿಥಿಗಳನ್ನ ಕರೆತರುವಲ್ಲಿ ಬೌನ್ಸರ್ಗಳಾಗಿ ಆಗಮಿಸಿದಾಗ ಎಲ್ಲ ನಮ್ಮ ಬೌನ್ಸರ್ಗಳಿಗೆ ಈ ಅದ್ದೂರಿಯ ಕ್ರಿಕೆಟ್ ಕೂಟದ ಪರವಾಗಿ ಮಗದೊಮ್ಮೆ ಪ್ರೀತಿಯ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ನಾಳೆ ಕೂಡ ನಮ್ಮ ಈ ಇದೇ ರೀತಿಯ ಕಾರ್ಯವೈಖರಿ ಮುಂದುವರಿಯಲಿ ಅಂತ ಮಾತನ್ನು ಹೇಳ್ತಾ ಓವರ್ ಟು ಝೈದ್. ಥ್ಯಾಂಕ್ ಯು ನಾಜಿಕ್. ಶುಕೇಶ್ ತೃತೀಯ ಬಾರಿಗೆ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರ ಪ್ರದೀಪ್ ಕೊಟ್ಟಾರಿ ಅವರನ್ನು ಬಿಡುತ್ತಾ ಇಲ್ಲಿ ಮತ್ತೊಂದು ಚುಕ್ಕಿ ಚೆಂಡಾಗಿ ಮಾರ್ಪಾಡುವಾಗ ತಂಡದ ಗಳಿಕೆಯಲ್ಲಿ 7 3 ಚೆಂಡುಗಳು ಮುಕ್ತಾಯಗೊಂಡಿದೆ. ಶುಕೇಶ್ ಬಿಟ್ಟು ಕೊಟ್ಟಿದ್ದು 2, ಸತತ 2 ಚೆಂಡುಗಳು ಚುಕ್ಕಿಯಾಗಿದೆ. 4ನೆಯ ಬಾರಿಗೆ ಎಸೆಯಬೇಕಾಗಿದೆ ಶುಕೇಶ್. 2 ಬಲಿಷ್ಠ ತಂಡಗಳು ಮಂಗಳೂರು ವಿಭಾಗದಲ್ಲಿ ದಿಗ್ಗಜರನ್ನ ಕರೆತಂದು ಎನ್ಎಂ ಹಾಗೂ ಟಾರ್ಪಿಡೋಸ್ ಕಾಣ ಇಲ್ಲಿ ಸೆಣಸಾಡ್ತಾ ಇದೆ. ಇಲ್ಲಂತೂ ರನ್ಔಟ್ಗೆ ಮತ್ತೊಂದು ವಿಕೆಟ್. ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಇಸಾಬತ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಎಲ್ಲ ದಿವ್ಯಾಸದ ಮೂಲಕ ಅಶ್ರಫ್ ಕಾರ್ಪೊರೇಟರ್ ಇವರಿಗೆ ಈಗಾಗಲೇ ಸನ್ಮಾನ ಕಾರ್ಯಕ್ರಮ. ಬನ್ನಿ ಅಶ್ರಫ್ ರವರೇ, ತಮ್ಮ ಈ ಸಹಾಯ ಸಹಕಾರ ರಫೀಕ್ ದಿಂಬರ್ ತಮ್ಮನ್ನು ಕೂಡ ಈ ವೇದಿಕೆಯಲ್ಲಿ ಗುರುತಿಸ್ತಾ ಇದ್ದೇವೆ. ತಮಗೂ ಕೂಡ ಎಲ್ಲ ರೀತಿಯ ಸ್ಮರಣಿಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಯುವಕರೊಂದಿಗೆ ಬರೆಯುವಂತಹ ವ್ಯಕ್ತಿ ಈ ಆಸಿಫ್ ಬಜಾಲಿ ಅವರನ್ನು ಕೂಡ ಇಲ್ಲಿ ವೇದಿಕೆಯಲ್ಲಿ ಗುರುತಿಸ್ತಾ ಇದ್ದೇವೆ. ಇಲ್ಲಿ ಶುಕೇಶ್ ಕೊನೆಯ ಚೆಂಡಿನೊಂದಿಗೆ ತಂಡದ ಗಳಿಕೆಯಲ್ಲಿ 8, 4 ವಿಕೆಟ್ ಕಳ್ಕೊಂಡಿದೆ ಟಾರ್ಪಿಡೋಸ್ ಕಾಣ. ಈ ಬಾರಿ ಲಯಬದ್ಧತೆಯ ದಾಳಿಯ ಸಂಘಟನೆ. ಮತ್ತೊಂದು ಚುಕ್ಕಿ ಚೆಂಡಾಗುವಾಗ ಓವರ್ ಮುಕ್ತಾಯಗೊಳ್ಳುತ್ತಾ ಇದೆ. 3 ಓವರಿನ ಮುಕ್ತಾಯದ ನಂತರ ತಂಡದ ಖಾತೆಯಲ್ಲಿ 8 ಬಂದಾಗಿದೆ, 4 ವಿಕೆಟ್ ಕಳ್ಕೊಂಡಿದೆ. 18 ಚೆಂಡುಗಳು ಬಾಕಿ ಉಳಿಕೊಳ್ತಾ ಇದೆ. ಪಂಚಮ ಓವರ್ ಚಾಲ್ತಿಯಲ್ಲಿದೆ. ಸುಕೇಶ್ ದ್ವಿತೀಯ ಪ್ರಯೋಗದೊಂದಿಗೆ ಆಗಮಿಸಿದ್ದಾರೆ. ಸುಕೇಶನಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ ಎನ್ಎಂ ತಂಡದ ನಾಯಕ. ಸುಕೇಶ್
ಆರಂಭಿಕ ಚೆಂಡಿನೊಂದಿಗೆ ಇಲ್ಲಿ 12ರ ಮುಂದೆ ಬೇಕಾಗಿದೆ 9. ಪ್ರಥಮ ಬಾರಿಗೆ ಈ ಬಾರಿ ಲಯಬದ್ಧತೆಯ ದಾಳಿ, ಮತ್ತೊಂದು ವಿಕೆಟ್. ಸ್ಟಂಪ್ ಔಟ್ ರೂಪದಲ್ಲಿ ಚೇತನ್ ರವರ ಆಟಕ್ಕೆ ಅಂತ್ಯ ಹಾಡುತ್ತಾ ಇದೆ. ಇಲ್ಲಂತೂ ರೋಚಕತೆಗೆ ಸಾಕ್ಷಿ ಆಗುತ್ತಾ ಇದೆ. ಪಂದ್ಯಾಕೂಟ ನಾಟಕೀಯ ತಿರುವನ್ನ ಕಂಡುಕೊಳ್ಳುತ್ತಾ ಇದೆ. ಯಾಕಂದ್ರೆ 36 ಚೆಂಡುಗಳನ್ನ ಎದುರಿಸಿ ಗಳಿಸಬೇಕಾಗಿತ್ತು 21. ಆದರೆ ಇಲ್ಲಿ ಎಸೆತಗಾರಿಕೆಯಲ್ಲಿ ಬಹಳಷ್ಟು ಬಲಿಷ್ಠವಾಗುತ್ತಾ ಇದೆ ಎನ್ಎಂ ಜಪ್ಪು ತಂಡ. ದಯವಿಟ್ಟು ಎಣ್ಣಂ ಅದೇ ರೀತಿಯಲ್ಲಿ ಟಾರ್ಪಡೋಸ್ ತಂಡದ ಸರ್ವ ಕ್ರೀಡಾ ಪ್ರೇಮಿಗಳೇ ಆದಷ್ಟು ಬದಿಗೆ ಸೇರವನ್ನು ಸಹಕರಿಸಿಕೊಳ್ಳಬೇಕು ಕೇಳಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಇಶಾಂ ಪರಂಗಿಪೇಟೆ ಹಂಚಿಕೊಳ್ತಾ ಇದ್ದಾರೆ. ತಮಗೂ ಕೂಡ ಆತ್ಮೀಯ ಸ್ವಾಗತ ಮಾತ್ರವಲ್ಲದೆ ಈಗಾಗಲೇ ಇಸಾಬಾದ್ ಅಲಿ ಅವರ ದಿವ್ಯಾಸ್ತ್ರದ ಮೂಲಕ ಸ್ಮಾರಕ ನೀಡಿಕೊಡಿಸ್ತಾ ಇದ್ದೇವೆ. ಹೊಸ ಆಟಗಾರನಾಗಿ ಶರಣ್ ರವರ ಆಗಮನವಾಗಿದೆ. 11 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 9 ಓಟಗಳು ಬೇಕಾಗಿದೆ. ಸುಕೇಶ್ ದಾಳಿಯನ್ನ ಮುಂದುವರಿಸುತ್ತಾ ಆರಂಭಿಕ ಚೆಂಡಿಗೆ ವಿಕೆಟ್ ಅಂತೂ ಬಂದಿದೆ. ಸ್ಟಂಪ್ ಔಟ್ ರೂಪದಲ್ಲಿ ಚೇತನ್ ಇಲ್ಲಿ ನಿರ್ಗಮಿಸಿತ್ತು. ತದನಂತರ ಶರಣ್ ರವರ ಆಗಮನವಾಗಿದೆ. ಶರಣ್ ಹಾಗೂ ನಿಜಾಮನ ಜೋಡಿ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಆಟವನ್ನು ಆಡಲೇಬೇಕಾಗಿದೆ. ಇಲ್ಲಿ ಎಸೆತಗಾರಿಕೆಯಲ್ಲಿ ಕರಾರುವಕ್ಕಾದಂತಹ ದಾಳಿಯನ್ನು ಸಂಘಟಿಸಬೇಕಾಗಿದೆ ಎನ್ಎಂ ಜಪ್ಪು ತಂಡ. 11ರ ಮುಂದೆ ಬೇಕಾಗಿದೆ 9. ಮತ್ತೆ ಕ್ಷೇತ್ರ ರಕ್ಷಣೆಯ ವ್ಯೂಹವನ್ನು ನೋಡುವುದೇ ಆದರೆ ಅಟ್ಯಾಕಿಂಗ್ ಕ್ಷೇತ್ರ ರಕ್ಷಣೆ, ಇಲ್ಲಿ ಲಯಬದ್ಧತೆಯ ದಾಳಿ, ಇಲ್ಲಂತೂ ಮತ್ತೊಂದು ವಿಕೆಟ್. ಶೂನ್ಯ ಸಂಪಾದನೆಯಲ್ಲಿ ಶರಣ್ ರವರ ಉದ್ದರಿ ಕಳ್ಕೊಳ್ಳುತ್ತಾ ಇದೆ. ತಂಡದ 6ನೇ ಆಘಾತ ಕಾಣ ಸಿಗುತ್ತಾ ಇದೆ. ಅಂಕಣದ ಒಳಭಾಗದಲ್ಲಿ 2 ಬಲಿಷ್ಠ ಸರ್ ತಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇವೆ ಸರ್. ಅವುಗಳು ಕೂಡ ವೇದಿಕೆ ಭಾಗದಲ್ಲಿ ಬಂದು ತಮ್ಮ ಸ್ಮರಣಿಕೆಯನ್ನ ಸ್ವೀಕರಿಸುವ ಕೇಳಿಕೊಳ್ತಾ ಇದ್ದೇವೆ. ಇಸಾಬಾದ್ ಅಲಿ ಇವರ ಹಾಸ್ಯದ ಮೂಲಕ ಅವರ ಆಪತ್ ಬಾಂಧವ, ಅವರ ಹಳೆಯ ಇವರನ್ನು ಕೂಡ ಇಲ್ಲಿ ಇಸಾಬಾದ್ ಸಹೋದರರಂತೆ ಒಟ್ಟಿಗೆ ಬೆರೆಯುವಂತಹ ವ್ಯಕ್ತಿಗಳು ತಮ್ಮನ್ನು ಕೂಡ ಆತ್ಮೀಯ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಮುಂದುವರಿಸಿದೆ. 10ರ ಮುಂದೆ 9 ಬೇಕಾಗಿದೆ. ಶುಕೇಶ್ ಇಲ್ಲಿ ಶುಕೇಶನ ಎಸೆತಕ್ಕೆ ಮೆಚ್ಚಲೇಬೇಕಾಗಿದೆ. ಯಾಕಂದ್ರೆ ಬಹಳಷ್ಟು ಪ್ರಯತ್ನವನ್ನ ಮಾಡುತ್ತಾ ಇದೆ ಶುಕೇಶ್ ಎಸೆತಗಾರಿಕೆಯಲ್ಲಿ. ಹತ್ತರ ಮುಂದೆ 9 ಶುಕೇಶ್. ತೃತೀಯ ಬಾರಿಗೆ ಹಾರೀಸ್ ದಾಂಡುಗಾರಿಕೆಗೆ ಸೇರಿಕೊಳ್ಳುತ್ತಾ ಎಸೆತಗಾರಿಕೆಯಲ್ಲಿ ಸುಕೇಶ್. ಈ ಬಾರಿ ಉಲ್ಟಾ ದಂಡಿಗೆ ಯತ್ನ, ಖಂಡಿತವಾಗಿಯೂ ಘೋಷಿತ ವಲಯದಲ್ಲಿ ಚೆಂಡು 1ರೊಂದಿಗೆ ತೃಪ್ತಿ. 9ರ ಮುಂದೆ 8. ತಂಡದ ಖಾತೆಯಲ್ಲಿ 13 ಬಂದಿದೆ, 6 ವಿಕೆಟ್ ಕಳ್ಕೊಂಡಿದೆ. 9ರ ಮುಂದೆ 8 ಬೇಕಾಗಿದೆ ಸುಕೇಶ್. ಮತ್ತೆ ತಮ್ಮ ಕಂತಿನ 4ನೇ ಚೆಂಡಿನೊಂದಿಗೆ ನಮ್ಮೊಂದಿಗೆ ಅಜರ್ ಬಜಾರ್ ಸರ್ ತಾವುಗಳು ಕೂಡ ವೇದಿಕೆಗಳಿದ್ದೆ. ತಮ್ಮನ್ನು ಕೂಡ ಮುಖ್ಯ ಪೀಠದತ್ತ ಆಹ್ವಾನಿಸ್ತಾ ಇದ್ದೇವೆ. ತಮಗೂ ಕೂಡ ಇಸಾಬಾದ್ ಅಲಿ ಇವರ ಹಸದ ಮೂಲಕ ಸ್ಮರಣೆಗೊಳಿಸ್ತಾ ಇದ್ದೇವೆ. ಅಜರ್ ಬಜಾರ್ 9ರ ಮುಂದೆ 8. ಗೆಲ್ಲಿ ಲಯಬದ್ಧತೆಯ ದಾಳಿ, ಮತ್ತೊಂದು ವಿಕೆಟ್. ಓ ಮೈ ಗುಡ್ನೆಸ್, ಏನಾಗಿದೆ ಟಾರ್ಪಿಡೋಸ್ ಕಾಣ ತಂಡಕ್ಕೆ? ಎಂಟರ ಮುಂದೆ 8 ಬೇಕಾಗಿದೆ. 7 ವಿಕೆಟ್ ಕಳ್ಕೊಂಡಿದೆ. ಅದು ಕೂಡ ಹಾರೀಸ್ ರೂಪದಲ್ಲಿ 7ನೇ ವಿಕೆಟ್ ಅನ್ನು ಕಳ್ಕೊಳ್ಳುವುದೇ ಆದರೆ 8ರ ಮುಂದೆ ಬೇಕಾಗಿದೆ 8.
ನೋಡುಗರ ಕಣ್ಮನ ಸೆಳೀತಾ ಇದೆ ಸುಕೇಶನ ಈ ಒಂದು ದಾಳಿ. ಇನ್ನೋರ್ವರು ಶ್ರೀಮಾನ್ ಕೆವಿ ತಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇವೆ ಸರ್. ತಮಗೂ ಕೂಡ ಆತ್ಮೀಯ ಸ್ವಾಗತ ಮಾತ್ರವಲ್ಲದೆ ಅದ್ದೂರಿಯ ಕ್ರಿಕೆಟ್ ಕೂಡ ನಮಗೆ ಇಸಬಜಲ್ ಇವರ ಹಸ್ತದ ಮೂಲಕ ಚಿಕ್ಕ ಸ್ಮರಣಿಕೆ ನೀಡಿ ಈಗಾಗಲೇ ಗೌರವಿಸ್ತಾ ಇದ್ದೇವೆ. ಬನ್ನಿ ಸರ್, ತಮ್ಮನ್ನು ಕೂಡ ಮುಖ್ಯ ವೇದಿಕೆಯತ್ತ ಆಹ್ವಾನಿಸ್ತಾ ಆ ಸ್ಮರಣಿಕೆ ಪೀಠಕ್ಕೆ ತಾವುಗಳು ಬಂದು ಪಡೆದುಕೊಳ್ಳಬೇಕು ಕೇಳಿಕೊಳ್ತಾ ಇದ್ದೇವೆ. ಇಸಬಜಲ್ ಈಗಾಗಲೇ ಕೆವಿ ಇವರಿಗೆ ಸ್ಮರಣಿಕೆ ಗೌರವಿಸ್ತಾ ಇದ್ದಾರೆ. ಎಸ್, ಧನ್ಯವಾದಗಳು ಸರ್, ಮುಂದುವರಿಸಿ. ಪಂಚಮ ಚೆಂಡಿನೊಂದಿಗೆ ಮತ್ತೆ ಶುಕೇಶ್. ಹೊಸತಾಗಿ ಆಗಮಿಸಿದಂತ ಆಟಗಾರ ಅಕ್ರಮ್ ಹಾಗೂ ನಿಜಾಮನ ಜೋಡಿ. ಒಂದೆಡೆ ಭಾಗದಲ್ಲಿ ನಿಜಾಮ್ ಕ್ರೀಸಿಗೆ ಅಂಟಿಕೊಂಡು ಹಾಡುವಾಗ ಒಂದೆಡೆ ಭಾಗದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ ಟಾರ್ಪಿಡೋಸ್ ಖಾನ. ಎಸೆತಗಾರಿಕೆಯಲ್ಲಿ ಬಲಿಷ್ಠವಾಗುತ್ತಾ ಇದೆ ಎನ್ಎಂ ಜಪ್ಪು. 8 ರ ಮುಂದೆ 8 ಎಂಬಂತ ಸ್ಥಿತಿಯಲ್ಲಿದೆ ಮತ್ತೆ ಶುಕೇಶ್. ಪಂಚಮ ದಾಳಿಯೊಂದಿಗೆ ಪೆನಾಲ್ಟಿ ಮೆಟ್ಟೋವರಿನ ಪಂಚಮ ದಾಳಿ ಸುಕೇಶ್. ಮತ್ತೊಮ್ಮೆ ಈ ಬಾರಿ ಜಾಣ್ಮೆಯ ಆಟ, ಆದರೆ ಯಾವುದೇ ಕ್ಷೇತ್ರ ರಕ್ಷಕ ಇಲ್ಲದ ಕಡೆಗೆ ಒಂದರ ಬಳಿಕ ಅವಳಿ ಓಟದೊಂದಿಗೆ ತೃಪ್ತಿಗೊಳ್ಳುತ್ತಾ ಇದೆ. ಈ ಅವಳಿಯೊಂದಿಗೆ ಒಂದಲ್ಪ ಮಟ್ಟಕ್ಕೆ ಗ್ಲೂಕೋಸ್ ಕೊಟ್ಟಂತಿದೆ ಟಾರ್ಪಿಡೋಸ್ ತಂಡಕ್ಕೆ. 7 ರ ಮುಂದೆ ಬೇಕಾಗಿದೆ 6. 3 ವಿಕೆಟ್ಟುಗಳು ಕೈಯಲ್ಲಿದೆ. 7 ರ ಮುಂದೆ 6 ಬೇಕಾಗಿದೆ. ಟೈಮ್ ಔಟ್ ಎನ್ನುವಂತಹ ಸೂಚನೆಗಳು ಬರುತ್ತಾ ಇದೆ. ತೀರ್ಪುಗಾರ ಪ್ರದೀಪ್ ಕೊಟ್ಟಾರಿ ಇವರಿಂದ ನೀಡಿದಂತಹ ನಿರ್ದಿಷ್ಟ ಸಮಯಾವಕಾಶ ಮುಗಿದಾಗಿದೆ. ಓರ್ವ ಕ್ಷೇತ್ರ ರಕ್ಷಕ 30 ಗಜದ ಒಳಭಾಗಕ್ಕೆ ತರಲಾಗಿದೆ. ಗೆಲ್ಲಿ 7 ರ ಮುಂದೆ 6. ಸುಕೇಶ್ ಈ ಬಾರಿ ಜಾಣ್ಮೆ ಆಟ ಇಲ್ಲಂತೂ ಸಂತಸವನ್ನ ತರುತ್ತಾ ಇದೆ ಎನ್ಎಂ ತಂಡಕ್ಕೆ. ಖಂಡಿತವಾಗಿಯೂ 8ನೇಯ ಉದರಿ ಕಳ್ಕೊಳ್ತಾ ಇದೆ ಟಾರ್ಪಿಡೋಸ್ ಖಾನ. 6 ರ ಮುಂದೆ ಬೇಕಾಗಿದೆ 6. 6 ರ ಮುಂದೆ ಬೇಕಾಗಿದೆ 6. ಇಲ್ಲಿಂದ ಮುಂದಕ್ಕೆ ಗೆಲ್ಲುವವರು ಯಾರು?